ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಚೆನ್ನಾಗಿದ್ದಾರೆ ಅಂತ ಇಡೀ ಜಗತ್ತು ಅಂದ್ಕೊಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಜೊತೆಗೆ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಫ್ರೆಂಡು ಅಂತಲೇ ಟ್ರಂಪ್ ಗುನ್ನ. ಭಾರತದ ವಿರುದ್ಧವೇ ಮಾತಾಡಿದ ಯುಎಸ್ ಅಧ್ಯಕ್ಷ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಯನ್ನ ಆಗಾಗ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಇತ್ತೀಚೆಗೆ ಟ್ರಂಪ್ಗೆ ಅದೇನಾಗಿದೆಯೋ ಭಾರತದ ವಿರುದ್ಧವೇ ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ತಿರುಗಾಡ್ತಾ ಇರುವ ಟ್ರಂಪ್ ಅಕ್ಷರಶಃ ಹತಾಶರಾದಂತೆ ಕಾಣ್ತಾ ಇದೆ. ಇದೀಗ ಭಾರತ ಚೀನಾ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದು ಏನು ಅಂತ ನೋಡೋದಾದ್ರೆ, ಭಾರತ ವಿರುದ್ಧವೇ ಟ್ರಂಪ್ ಕೆಂಡ. ಭಾರತ ಚೀನಾ ನರಕದ ರಂಧ್ರಗಳು, ಇಲ್ಲಿನ ವಲಸಿಗರು ಲ್ಯಾಪ್ಟಾಪ್ ಹೊಂದಿರುವ ಗ್ಯಾಂಗ್ಸ್ಟರ್ಗಳು, ಭಾರತ ಚೀನಾ ವಲಸಿಗರು ಯುಎಸ್ಗೆ ಹಾನಿ ಮಾಡಿದ್ದಾರೆ. ಯುಎಸ್ನಲ್ಲಿ ವಿದೇಶಿ ದಂಪತಿ ಮಗುವಿಗೆ ಪೌರತ್ವ ನೀಡಲಾಗುತ್ತೆ. ಮೊದಲಿಗೆ ಮಗು ಅಮೆರಿಕದ ಪ್ರಜೆ ಆಗುತ್ತೆ, ಬಳಿಕ ಇಡೀ ಕುಟುಂಬವನ್ನ ಕರೆತರ್ತಾರೆ. ಅಮೆರಿಕದ ಆರ್ಥಿಕತೆಗೆ ಭಾರತದ ಕೊಡುಗೆ ಬಹಳ ದೊಡ್ಡದಿದೆ. ಅಮೆರಿಕದಲ್ಲಿರುವ ಭಾರತೀಯರು ದೈತ್ಯ ಕಂಪನಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೂ ಇದನ್ನ ಮರೆತು ಟ್ರಂಪ್ ಹೀಗೆ ಭಾರತದ ವಿರುದ್ಧವೇ ಕಿಡಿಕಾರ್ತಾ ಇರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಚೆನ್ನಾಗಿದ್ದಾರೆ ಅಂತ ಇಡೀ ಜಗತ್ತು ಅಂದ್ಕೊಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಜೊತೆಗೆ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಫ್ರೆಂಡು ಅಂತಲೇ ಟ್ರಂಪ್ ಗುನ್ನ. ಭಾರತದ ವಿರುದ್ಧವೇ ಮಾತಾಡಿದ ಯುಎಸ್ ಅಧ್ಯಕ್ಷ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಯನ್ನ ಆಗಾಗ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಇತ್ತೀಚೆಗೆ ಟ್ರಂಪ್ಗೆ ಅದೇನಾಗಿದೆಯೋ ಭಾರತದ ವಿರುದ್ಧವೇ ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ತಿರುಗಾಡ್ತಾ ಇರುವ ಟ್ರಂಪ್ ಅಕ್ಷರಶಃ ಹತಾಶರಾದಂತೆ ಕಾಣ್ತಾ ಇದೆ. ಇದೀಗ ಭಾರತ ಚೀನಾ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದು ಏನು ಅಂತ ನೋಡೋದಾದ್ರೆ, ಭಾರತ ವಿರುದ್ಧವೇ ಟ್ರಂಪ್ ಕೆಂಡ. ಭಾರತ ಚೀನಾ ನರಕದ ರಂಧ್ರಗಳು, ಇಲ್ಲಿನ ವಲಸಿಗರು ಲ್ಯಾಪ್ಟಾಪ್ ಹೊಂದಿರುವ ಗ್ಯಾಂಗ್ಸ್ಟರ್ಗಳು, ಭಾರತ ಚೀನಾ ವಲಸಿಗರು ಯುಎಸ್ಗೆ ಹಾನಿ ಮಾಡಿದ್ದಾರೆ. ಯುಎಸ್ನಲ್ಲಿ ವಿದೇಶಿ ದಂಪತಿ ಮಗುವಿಗೆ ಪೌರತ್ವ ನೀಡಲಾಗುತ್ತೆ. ಮೊದಲಿಗೆ ಮಗು ಅಮೆರಿಕದ ಪ್ರಜೆ ಆಗುತ್ತೆ, ಬಳಿಕ ಇಡೀ ಕುಟುಂಬವನ್ನ ಕರೆತರ್ತಾರೆ. ಅಮೆರಿಕದ ಆರ್ಥಿಕತೆಗೆ ಭಾರತದ ಕೊಡುಗೆ ಬಹಳ ದೊಡ್ಡದಿದೆ. ಅಮೆರಿಕದಲ್ಲಿರುವ ಭಾರತೀಯರು ದೈತ್ಯ ಕಂಪನಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೂ ಇದನ್ನ ಮರೆತು ಟ್ರಂಪ್ ಹೀಗೆ ಭಾರತದ ವಿರುದ್ಧವೇ ಕಿಡಿಕಾರ್ತಾ ಇರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಚೆನ್ನಾಗಿದ್ದಾರೆ ಅಂತ ಇಡೀ ಜಗತ್ತು ಅಂದ್ಕೊಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಜೊತೆಗೆ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಫ್ರೆಂಡು ಅಂತಲೇ ಟ್ರಂಪ್ ಗುನ್ನ. ಭಾರತದ ವಿರುದ್ಧವೇ ಮಾತಾಡಿದ ಯುಎಸ್ ಅಧ್ಯಕ್ಷ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಯನ್ನ ಆಗಾಗ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಇತ್ತೀಚೆಗೆ ಟ್ರಂಪ್ಗೆ ಅದೇನಾಗಿದೆಯೋ ಭಾರತದ ವಿರುದ್ಧವೇ ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ತಿರುಗಾಡ್ತಾ ಇರುವ ಟ್ರಂಪ್ ಅಕ್ಷರಶಃ ಹತಾಶರಾದಂತೆ ಕಾಣ್ತಾ ಇದೆ. ಇದೀಗ ಭಾರತ ಚೀನಾ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದು ಏನು ಅಂತ ನೋಡೋದಾದ್ರೆ, ಭಾರತ ವಿರುದ್ಧವೇ ಟ್ರಂಪ್ ಕೆಂಡ. ಭಾರತ ಚೀನಾ ನರಕದ ರಂಧ್ರಗಳು, ಇಲ್ಲಿನ ವಲಸಿಗರು ಲ್ಯಾಪ್ಟಾಪ್ ಹೊಂದಿರುವ ಗ್ಯಾಂಗ್ಸ್ಟರ್ಗಳು, ಭಾರತ ಚೀನಾ ವಲಸಿಗರು ಯುಎಸ್ಗೆ ಹಾನಿ ಮಾಡಿದ್ದಾರೆ. ಯುಎಸ್ನಲ್ಲಿ ವಿದೇಶಿ ದಂಪತಿ ಮಗುವಿಗೆ ಪೌರತ್ವ ನೀಡಲಾಗುತ್ತೆ. ಮೊದಲಿಗೆ ಮಗು ಅಮೆರಿಕದ ಪ್ರಜೆ ಆಗುತ್ತೆ, ಬಳಿಕ ಇಡೀ ಕುಟುಂಬವನ್ನ ಕರೆತರ್ತಾರೆ.
ಅಮೆರಿಕದ ಆರ್ಥಿಕತೆಗೆ ಭಾರತದ ಕೊಡುಗೆ ಬಹಳ ದೊಡ್ಡದಿದೆ. ಅಮೆರಿಕದಲ್ಲಿರುವ ಭಾರತೀಯರು ದೈತ್ಯ ಕಂಪನಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೂ ಇದನ್ನ ಮರೆತು ಟ್ರಂಪ್ ಹೇಗೆ ಭಾರತದ ವಿರುದ್ಧವೇ ಕಿಡಿಕಾರ್ತಾ ಇರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಚೆನ್ನಾಗಿದ್ದಾರೆ ಅಂತ ಇಡೀ ಜಗತ್ತು ಅಂದ್ಕೊಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಜೊತೆಗೆ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಫ್ರೆಂಡು ಅಂತಲೇ ಟ್ರಂಪ್ ಗುನ್ನ. ಭಾರತದ ವಿರುದ್ಧವೇ ಮಾತಾಡಿದ ಯುಎಸ್ ಅಧ್ಯಕ್ಷ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಯನ್ನ ಆಗಾಗ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಇತ್ತೀಚೆಗೆ ಟ್ರಂಪ್ಗೆ ಅದೇನಾಗಿದೆಯೋ ಭಾರತದ ವಿರುದ್ಧವೇ ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ತಿಣುಕಾಡ್ತಾ ಇರುವ ಟ್ರಂಪ್ ಅಕ್ಷರಶಃ ಹತಾಶರಾದಂತೆ ಕಾಣ್ತಾ ಇದೆ. ಇದೀಗ ಭಾರತ ಚೀನಾ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದು ಏನು ಅಂತ ನೋಡೋದಾದ್ರೆ, ಭಾರತ ವಿರುದ್ಧವೇ ಟ್ರಂಪ್ ಕೆಂಡ. ಭಾರತ ಚೀನಾ ನರಕದ ರಂಧ್ರಗಳು, ಇಲ್ಲಿನ ವಲಸಿಗರು ಲ್ಯಾಪ್ಟಾಪ್ ಹೊಂದಿರುವ ಗ್ಯಾಂಗ್ಸ್ಟರ್ಗಳು, ಭಾರತ ಚೀನಾ ವಲಸಿಗರು ಯುಎಸ್ಗೆ ಹಾನಿ ಮಾಡಿದ್ದಾರೆ. ಯುಎಸ್ನಲ್ಲಿ ವಿದೇಶಿ ದಂಪತಿ ಮಗುವಿಗೆ ಪೌರತ್ವ ನೀಡಲಾಗುತ್ತೆ. ಮೊದಲಿಗೆ ಮಗು ಅಮೆರಿಕದ ಪ್ರಜೆಯಾಗುತ್ತೆ, ಬಳಿಕ ಇಡೀ ಕುಟುಂಬವನ್ನ ಕರೆತರ್ತಾರೆ. ಅಮೆರಿಕದ ಆರ್ಥಿಕತೆಗೆ ಭಾರತದ ಕೊಡುಗೆ ಬಹಳ ದೊಡ್ಡದಿದೆ. ಅಮೆರಿಕದಲ್ಲಿರುವ ಭಾರತೀಯರು ದೈತ್ಯ ಕಂಪನಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೂ ಇದನ್ನ ಮರೆತು ಟ್ರಂಪ್ ಹೇಗೆ ಭಾರತದ ವಿರುದ್ಧವೇ ಕಿಡಿಕಾರ್ತಾ ಇರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಜೊತೆ ಚೆನ್ನಾಗಿದ್ದಾರೆ ಅಂತ ಇಡೀ ಜಗತ್ತು ಅಂದ್ಕೊಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಮಾತನಾಡ್ತಾ ಇದ್ದಾರೆ, ಜೊತೆಗೆ ವಾಗ್ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈ ಕುರಿತಾಗಿ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಫ್ರೆಂಡು ಅಂತಲೇ ಟ್ರಂಪ್ ಗುನ್ನ. ಭಾರತದ ವಿರುದ್ಧವೇ ಮಾತಾಡಿದ ಯುಎಸ್ ಅಧ್ಯಕ್ಷ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಧಾನಿ ಮೋದಿಯನ್ನ ಆಗಾಗ ಮೈ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ಇತ್ತೀಚೆಗೆ ಟ್ರಂಪ್ಗೆ ಅದೇನಾಗಿದೆಯೋ ಭಾರತದ ವಿರುದ್ಧವೇ ಹೇಳಿಕೆ ಕೊಡಲು ಶುರು ಮಾಡಿದ್ದಾರೆ. ಇರಾನ್ ವಿರುದ್ಧದ ಯುದ್ಧದಲ್ಲಿ ತಿಣುಕಾಡ್ತಾ ಇರುವ ಟ್ರಂಪ್ ಅಕ್ಷರಶಃ ಹತಾಶರಾದಂತೆ ಕಾಣ್ತಾ ಇದೆ. ಇದೀಗ ಭಾರತ ಚೀನಾ ವಿರುದ್ಧವೇ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅದು ಏನು ಅಂತ ನೋಡೋದಾದ್ರೆ, ಭಾರತ ವಿರುದ್ಧವೇ ಟ್ರಂಪ್ ಕೆಂಡ. ಭಾರತ ಚೀನಾ ನರಕದ ರಂಧ್ರಗಳು, ಇಲ್ಲಿನ ವಲಸಿಗರು ಲ್ಯಾಪ್ಟಾಪ್ ಹೊಂದಿರುವ ಗ್ಯಾಂಗ್ಸ್ಟರ್ಗಳು, ಭಾರತ ಚೀನಾ ವಲಸಿಗರು ಯುಎಸ್ಗೆ ಹಾನಿ ಮಾಡಿದ್ದಾರೆ. ಯುಎಸ್ನಲ್ಲಿ ವಿದೇಶಿ ದಂಪತಿ ಮಗುವಿಗೆ ಪೌರತ್ವ ನೀಡಲಾಗುತ್ತೆ. ಮೊದಲಿಗೆ ಮಗು ಅಮೆರಿಕದ ಪ್ರಜೆಯಾಗುತ್ತೆ, ಬಳಿಕ ಇಡೀ ಕುಟುಂಬವನ್ನ ಕರೆತರ್ತಾರೆ. ಅಮೆರಿಕದ ಆರ್ಥಿಕತೆಗೆ ಭಾರತದ ಕೊಡುಗೆ ಬಹಳ ದೊಡ್ಡದಿದೆ. ಅಮೆರಿಕದಲ್ಲಿರುವ ಭಾರತೀಯರು ದೈತ್ಯ ಕಂಪನಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೂ ಇದನ್ನ ಮರೆತು ಟ್ರಂಪ್ ಹೇಗೆ ಭಾರತದ ವಿರುದ್ಧವೇ ಕಿಡಿಕಾರ್ತಾ ಇರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.